ಸಾಮಾಜಿಕ ಹಾಗೂ ಸಮಾನತೆಗಾಗಿ ಹೋರಾಡಿದ ನಾಯಕ, ಭಾರತದ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಎಂದೇ ಬಿರುದು ಪಡೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 128ನೆಯ ಜಯಂತಿಯನ್ನು ನಗರದ ವಿವಿಧೆಡೆ ಆಚರಣೆ ಮಾಡಿದರು. ಲೋಕಸಭಾ ಚುನಾವಣೆಯ ನಿಮಿತ್ತ ಸರಳವಾಗಿಯೇ ತಾಲೂಕು ಕಚೇರಿಯಲ್ಲಿ ನಾಡಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮತ್ತು ತಾಲೂಕು ಆಡಳಿತ ವತಿಯಿಂದ ಆಚರಿಸಿದರು. ಸಿದ್ಧಾರ್ಥನಗರದಲ್ಲಿಯೂ ಸಹ ಸಮುದಾಯದ ಯುವಕರು ಭಾವಚಿತ್ರವನ್ನು ಬಿಟ್ಟು ಪುಷ್ಪವನ್ನು ಅರ್ಪಿಸಿ ಜಯಂಕಾರಗಳೊಂದಿಗೆ ನಮನವನ್ನು ಸಲ್ಲಿಸಿದರು. ಹಾಗೂ ಅದೇ ರೀತಿಯಾಗಿ ಮುಸ್ಲಿಂ ಬಾಂಧವರು ಸಹ ಒಂದೆಡೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪುಷ್ಪವನ್ನು ಅರ್ಪಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ವ್ಯವಸ್ಥೆಯನ್ನು ಕೊಡುತ್ತಿರುವುದು ಈ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರು ಅವರ ಜಯಂತಿಯನ್ನು ನಾವೆಲ್ಲ ಇವತ್ತು ಬಹಳ ಸರಳತೆಯಿಂದ ಆಚರಿಸ್ತಾ ಇದ್ವಿ. ನೋಡೋಣ ಇನ್ನೊಂದು ಸಲ ಅವಕಾಶ ಸಿಕ್ಕಿದ್ರೆ, ಯಾಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ, ಈಗಾಗಲೇ ನಾವು ಅಂಬೇಡ್ಕರ್ ಭವನದ ಸ್ಥಳಗಳು ನಿಗದಿ ಆಗಿದೆ. ಅದರ ಒಂದು ಇನ್ನೇನು ದಿನಚರಿ ಮುಗಿದ ಮೇಲೆ ಇನ್ ಕೇಸ್ ನಾವು ಅದನ್ನು ಅಡಿಗೆಲ್ಲ ಹಾಕೋದು ಏನಾದರೂ ಕಾರ್ಯಕ್ರಮಗಳು ಇಟ್ಕೊಂಡ್ರೆ ಅವತ್ತದನ್ನು ಇನ್ನೊಂದು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ನಾವು ಮಾಡೋದಕ್ಕೆ ತಯಾರಿದ್ದೇವೆ ಅಂತ ತಿಳಿಸ್ತಾ ತಮಗೆ ಮತ್ತೊಮ್ಮೆ ಡಾಕ್ಟರ್ ಬಿ.ಆರ್. ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ಚುನಾವಣೆ ಅನ್ನುವಂತಹದನ್ನು ಎಲ್ಲವನ್ನು ಈ ದೇಶದ ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಆಗುಹೋಗುಗಳನ್ನು ಕೂಡ ಸಂವಿಧಾನದಲ್ಲಿ ಅಡಗಿಸಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನನೇ. ಜಯಂತಿ ಬರಬೇಕಾದಂತಹ ತಿಂಗಳದಲ್ಲೇ ಚುನಾವಣೆಯನ್ನು ಇಟ್ಕೊಂಡಿರುವಂತಹದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆ ಚುನಾವಣೆ ದಿನನೂ ಕೂಡ 14ನೇ ಅದನ್ನು ಒಂದು ದಿನ ಬಿಟ್ಟು ಬೇರೆ ಎಲ್ಲ ದಿನಗಳು ಕೂಡ ಇಟ್ಕೊಂಡವ್ರೆ. ಆ ಒಂದು ದಿನನ. ಆದರೆ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೊಂದು ತಿಂಗಳು ಮಾಡಿದ್ರೆ ಈ ದೇಶ ಈಗಲೇ ಉದ್ಧಾರ ಎಷ್ಟಾಗಿದೆ, ಇನ್ನು ಮುಂದೆ ಎಷ್ಟು ಮಾಡಬಹುದಾಗಿತ್ತು ಇವರು ಅನ್ನೋದು ಕೂಡ ಮುಂದೆ. ಯಾವುದೇ ರೀತಿಯ ಸ್ವತಂತ್ರ ಇಲ್ಲ, ಸಮಾನತೆ ಇಲ್ಲ, ಆರ್ಥಿಕ ಪರಿಸ್ಥಿತಿಯ ಸಮಾನತೆ ಇಲ್ಲ, ರಾಜಕೀಯ ಪರಿಸ್ಥಿತಿಯ ಸಮಾನತೆ ಇಲ್ಲ, ಸಾಮಾಜಿಕ ಪರಿಸ್ಥಿತಿಯ ಸಮಾನತೆ ಇಲ್ಲ. ಈ ಎಲ್ಲ ಕಷ್ಟಗಳನ್ನು ಕಣ್ಣಾರೆ ಕಂಡಂತಹ ಅಂಬೇಡ್ಕರ್ ಅವರು ಗಮನ ಸೆಳೆದಿದ್ದು ಒಂದೇ, ಯೋಚನೆ ಮಾಡಿದ್ದು ಒಂದೇ, ಏನು ಅಂತಂದರೆ ಇದಕ್ಕೆಲ್ಲ ಪರಿಷ್ಕಾರ ಓದಬೇಕು, ವಿದ್ಯಾವಂತರಾಗಬೇಕು, ವಿಚಾರವಂತರಾದ ನಂತರ ಏನು ಸಮಾಜ ಬದಲಾವಣೆಗೆ ನಾವೇನೆಲ್ಲ ಮಾಡ್ಬೋದು, ಆ ಸಮಾಜದ ಬದಲಾವಣೆಯನ್ನು ನಾವು ಯಾವ ರೀತಿ ಮಾಡೋಕ್ಕೆ ಸಾಧ್ಯ, ನಾನು ಈಗ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿದ್ದು ಮೊದಲನೇ ಸರಿ ಅಂಬೇಡ್ಕರ್. ಹಾಗಾಗಿ ಏನು ಅಂಬೇಡ್ಕರ್ ಅವರು MA ಅದಕ್ಕೂ ಮುಂಚಿತವಾಗಿ ಒಂದು ದೇಶದ ಸಂವಿಧಾನನ ಉಳಿವಿಗಾಗಿ ಹೋರಾಟ ಮಾಡತಕ್ಕಂಥ ಎಲ್ಲ ಸಾರ್ವಜನಿಕರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಏನಿವತ್ತು ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋದೇ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಒಂದು ಸವಲತ್ತುಗಳನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಶಿಲ್ಪಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅಂಥ ಮಹಾನ್ ವ್ಯಕ್ತಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಆ ವ್ಯಕ್ತಿಗೆ ಗೌರವವನ್ನು ಸಲ್ಲಿಸೋದ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ.